ನಮಸ್ಕಾರ ವೀಕ್ಷಕರೇ ಜುಟ್ಟಿಗೆ ಮಲ್ಲಿಗೆ ಹೂವು ಕೇಳೋ ಪಾಕಿಸ್ತಾನಕ್ಕೀಗ ಹೊಟ್ಟೆಗೂ ಹಿಟ್ಟಿಲ್ಲ. ಭಾರತ ನೀರು ನಿಲ್ಲಿಸಿದ್ದರ ಪರಿಣಾಮ ಗೋಧಿ ಕೊರತೆ ಕಾಡ್ತಾಗಿದೆ. ಪಕ್ಕದ ಪಾಕ್ ಭಿಕಾರಿಯಾಗಿದ್ರೂ ಭಾರತದ ಪ್ರತಿ ಹೆಜ್ಜೆಯನ್ನ ಕಾಪಿ ಮಾಡೋದನ್ನ ಮಾತ್ರ ಬಿಡ್ತಾ ಇಲ್ಲ. ಆಪರೇಷನ್ ಸಿಂಧೂರದಿಂದ ಕಂಗೆಟ್ಟಿರುವ ಪಾಕ್ ಈಗ ಸಂವಿಧಾನ ತಿದ್ದುಪಡಿ ತಂದು ಆಸಿಫ್ ಮುನೀರ್ನನ್ನ ಸರ್ವಾಧಿಕಾರಿಯನ್ನಾಗಿ ಮಾಡುವುದಕ್ಕೆ ಹೊರಟಿದೆ. ಮುಸ್ಲಿಂ ಮುಲ್ಲಾ ಆಸಿಫ್ ಮುನೀರ್ ಈಗ ಪಾಕಿಸ್ತಾನದ ಸರ್ವಾಧಿಕಾರಿಯಾಗ್ತಿದ್ದಾನೆ. ಅಣುವಸ್ತ್ರದ ಕೀಲಿ ಕೈ ಮುನೀರ್ ಕೈಗೆ ಕೊಟ್ಟು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಇಡೀ ಪಾಕಿಸ್ತಾನ ದೇಶವನ್ನ ಅಡ ಇಡೋಕೆ ಹೊರಟಿದ್ದಾನೆ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಆಗ್ತಾ ಇರೋದಾದ್ರೂ ಏನು? ಪಾಕಿಸ್ತಾನದಲ್ಲಿ ಸರ್ವಾಧಿಕಾರ ಶುರುವಾದ್ರೆ ಭಾರತದ ಮೇಲಾಗೋ ಪರಿಣಾಮ ಏನು? ಮುಸ್ಲಿಂ ಮುಲ್ಲಾ ಆಸಿಫ್ ಮುನೀರ್ ಭಾರತದ ಮೇಲೆ ಅಣ್ವಸ್ತ್ರ ದಾಳಿ ಮಾಡ್ತಾನ? ಪಾಕ್ನಲ್ಲಿ ಶುರುವಾದ ಸಂವಿಧಾನ ಸರ್ವಾಧಿಕಾರದ ಇಂಚಿಂಚು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಪಾಕಿಸ್ತಾನದಲ್ಲಿ ಏನೇ ಬೆಳವಣಿಗೆಗಳಾದ್ರೂ ಕೆಲವೊಂದಿಷ್ಟು ಜನರಿಗೆ ಇಲ್ಲಿ ಬೆಂಕಿ ಬೀಳತ್ತೆ. ಇವರ ಬಗ್ಗೆ ನಿಮಗೇನನ್ಸತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಟ್ಟಿರುವ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ನಿಮಗೇನನ್ಸತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. 3 ವರ್ಷಗಳ ಹಿಂದೆ ಆಸಿಫ್ ಮುನೀರ್ ಅನ್ನೋ ಮತಾಂತ ಮುಲ್ಲಾ ಪಾಕಿಸ್ತಾನದ ಸೇನೆಯ ಅಧಿಕಾರ ವಹಿಸಿಕೊಂಡಾಗಿನಿಂದ ಪಾಕಿಸ್ತಾನಕ್ಕೆ ಕಂಟಕಗಳ ಮೇಲೆ ಕಂಟಕ, ಯುದ್ಧಗಳ ಮೇಲೆ ಯುದ್ಧ. ಪಾಕಿಸ್ತಾನದ ಗಡಿಗಳು ಯಾವತ್ತೂ ಸೇಫ್ ಅಲ್ಲ ಅನ್ನೋ ಹಾಗಾಗಿ ಹೋಗ್ಬಿಟ್ಟಿದೆ. ಆಸಿಫ್ ಮುನೀರ್ ಅನ್ನುವಂತಹ ಕ್ರಿಮಿ ಅಧಿಕಾರ ವಹಿಸಿಕೊಂಡ ನಂತರ ಭಾರತದ ಮೇಲೆ ಯುದ್ಧ ಸಾರುವುದಕ್ಕೆ ಮುಂದಾಗ್ತಾನೆ. ಅತ್ತ ಅಫ್ಘಾನಿಸ್ತಾನದ ಮೇಲೂ ಕೂಡ ಯುದ್ಧ ಸಾರಿ ತನ್ನ ಸೈನಿಕರನ್ನ ಕಳೆದುಕೊಳ್ತಾನೆ. ತಾಲಿಬಾನ್ನ ವಿರುದ್ಧ ಯುದ್ಧ ಸಾರಿ ಸಾವಿರಾರು ಸೈನಿಕರನ್ನ ಈ ಕ್ಷಣದವರೆಗೂ ಕಳೆದುಕೊಳ್ತಾ ಇದ್ದಾನೆ ಇದೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್. ಈಗ ಇಂತಹ ಕ್ರಿಮಿಯನ್ನ ಪಾಕಿಸ್ತಾನದಲ್ಲಿ ಸರ್ವಾಧಿಕಾರಿಯನ್ನಾಗಿ ಮಾಡೋದಕ್ಕೆ ಹೊರಟಿದೆ ಅಲ್ಲಿನ ಸರ್ಕಾರ. ಪಾಕ್ ಸಂವಿಧಾನಕ್ಕೆ ಐತಿಹಾಸಿಕ ತಿದ್ದುಪಡಿ ತಂದು ಮುನೀರ್ಗೆ ಕಂಡು ಕೇಳರಿಯದ ಪವರ್ ಕೊಡಲಾಗಿದೆ. ಸೇನಾಡಳಿತಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ನಿಯಮಗಳನ್ನೇ ತಿದ್ದುಪಡಿ ಮಾಡಿ ಆತನಿಗೆ ಇನ್ನಷ್ಟು ಪವರ್ ಕೊಡೋದಕ್ಕೆ ಹೊರಟಿದೆ ಶಹಬಾಜ್ ಶರೀಫ್ನ ಸರ್ಕಾರ. ಅದೆಷ್ಟರ ಮಟ್ಟಿಗೆ ಪವರ್ ಕೊಡಲಾಗಿದೆ ಅಂತಂದ್ರೆ ಯಾವುದೇ ಮಿಲಿಟರಿ ಆಫೀಸರ್ಸ್ಗೂ ಪಾಕ್ ಒಳಗೆ ಇಷ್ಟು ಪವರ್ ಸಿಕ್ಕಿರಲಿಲ್ಲ. ಅಶ್ರಫ್ ಜೋಸಾ ಉಲ್ಕರ್ ಎಲ್ಲರಿಗಿಂತಲೂ ಅವನನ್ನ ಪ್ರಧಾನಿಗೂ ಇರದಂತಹ ಪವರ್ ಈಗ ಆಸಿಫ್ ಮುನೀರ್ ಅಂದ್ರೆ ಸೇನಾ ಮುಖ್ಯಸ್ಥನಿಗೆ ಕೊಡಲಾಗಿದೆ. ಇದೆಲ್ಲವನ್ನ ವಿರೋಧಿಸಿ ಪಾಕ್ ಒಳಗೆ ಭಾರಿ ಪ್ರತಿಭಟನೆ ಶುರುವಾಗಿದೆ. ಜೊತೆಗೆ ಈಗಾಗಲೇ ಇಮ್ರಾನ್ ಖಾನ್ನ ಒಳಗಡೆ ಹಾಕಿರೋದ್ರಿಂದ ಅಂದ್ರೆ ಈಗಾಗಲೇ ಇಮ್ರಾನ್ ಖಾನ್ ಜೈಲೊಳಗೆ ಇದ್ಕೊಂಡೇ ಪ್ರೊಟೆಸ್ಟ್ ಮಾಡ್ತಾ ಇದ್ದಾನೆ. ಇಂತಹ ಬೆಳವಣಿಗೆಗಳನ್ನ ನೋಡಿಕೊಂಡು ಪಿಟಿಐ ಕೂಡ ಸುಮ್ಮನೆ ಕೂತಿರೋದ್ರಿಂದ ಪಾಕಿಸ್ತಾನದಲ್ಲಿ ಮತ್ತಷ್ಟು ಜ್ವಾಲಾಮುಖಿ ಸ್ಫೋಟವಾಗೋ ಸಾಧ್ಯತೆ ಇದೆ. ಇನ್ನು ಕೆಲವರು ಮುನೀರ್ ಈಗ ಕ್ಲಿಯರ್ ಆಗಿ ಸರ್ವೋಚ್ಚ ನಾಯಕನಾದ ಅಂತ ಬೆಂಕಿ ಉಗುಳ್ತಾ ಇದ್ದಾರೆ. ಇಡೀ ಪಾಕಿಸ್ತಾನ ಇನ್ನಷ್ಟು ಬಿಗಿಯಾಗಿ ಮುನೀರಿನ ಮುಷ್ಟಿಯೊಳಗೆ ಸಿಕ್ಕಾಕಿಕೊಂಡಂತೆ ಕಾಣಿಸ್ತಾ ಇದೆ. 80 ವರ್ಷಗಳಲ್ಲಿ 3 ಬಾರಿ ಸಂವಿಧಾನವನ್ನೇ ಬದಲಿಸಿರುವಂತಹ ಪಾಕಿಸ್ತಾನ ತನಗೂ ಒಂದು ಸಂವಿಧಾನ ಇರಲಿ ಅನ್ನುವಂತಹ ಉದ್ದೇಶದಿಂದ ಒಂದು ಸಂವಿಧಾನವನ್ನ ಬರೆದುಕೊಳ್ಳುತ್ತೆ. ಈ ಸಂವಿಧಾನವನ್ನ ಬೇಕಾಬಿಟ್ಟಿಯಾಗಿ ತಿದ್ದುಪಡಿ ಮಾಡಿತ್ತಂತೆ. ಅದರಲ್ಲೂ 243ನೇ ವಿಧಿಯ ತಿದ್ದುಪಡಿ ಈಗ ಪಾಕ್ ಒಳಗೆ ಕೋಲಾಹಲ ಎಬ್ಬಿಸಿದೆ. ಯಾಕಂದ್ರೆ ಇದನ್ನ ಪಾಕ್ ಸೇನಾ ಇತಿಹಾಸದಲ್ಲಿ ಮತ್ತು ಅಲ್ಲಿನ ಆಡಳಿತದಲ್ಲಿ ದಶಕಗಳಲ್ಲೇ ಮಾಡಿರದ ದೊಡ್ಡ ಬದಲಾವಣೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಪಾಕ್ನಲ್ಲಿ ಸರ್ಕಾರ ನಡೆಸ್ತಾ ಇರುವಂತಹ ಶಹಬಾಜ್ ಶರೀಫ್ನ ಸರ್ಕಾರ ಸಂಪುಟ ಅಂದ್ರೆ ಮುನೀರ್ನ ಶಿಷ್ಯ ಸಹಿ ಮಾಡಿದ್ದು ಸಂಸತ್ತಲ್ಲಿ ಮಂಡನೆ ಕೂಡ ಆಗಿದೆ. ಇದರಲ್ಲಿ ಹೊಸ ಹುದ್ದೆಗಳನ್ನ ಕೂಡ ಸೃಷ್ಟಿ ಮಾಡಲಾಗಿದ್ದು ಮುನೀರ್ಗೆ ಅಡ್ಡಲಾಗಿದ್ದಂತಹ ಹುದ್ದೆಗಳನ್ನ ತೆಗೆದು ಹಾಕಲಾಗಿದೆ. ಮುನೀರ್ನೇ ಈಗ ಪಾಕ್ನ ಬಿಗ್ ಬಾಸ್ ಅಂತಲೂ ಕೂಡ ಹೊಗಳ್ತಾಗಿದ್ದು ಸಂವಿಧಾನದ 243ನೇ ವಿಧಿಗೆ 27ನೇ ತಿದ್ದುಪಡಿ ಮಾಡಲಾಗಿದೆ. ಇದರ ಅಡಿಯಲ್ಲಿ ಹೊಸ ಪವರ್ಫುಲ್ ಹುದ್ದೆಯನ್ನ ಸೃಷ್ಟಿ ಮಾಡಲಾಗಿದೆ. ಇದನ್ನ ರಕ್ಷಣಾ ಪಡೆಗಳ ಮುಖ್ಯಸ್ಥ CDF ಅಂತ ಕರೆಯಲಾಗುತ್ತೆ. ಗಮನಿಸಬೇಕಾದ ಸಂಗತಿ ಏನಂದ್ರೆ ಈ ಹುದ್ದೆಯನ್ನು ಕೂಡ ಮುನೀರ್ಗೆ ಕೊಡಲಾಗುತ್ತೆ. ಈ ಹುದ್ದೆ ಸಿಕ್ಕಿರೋ ಏಕಕಾಲದಲ್ಲಿ ಪಾಕಿಸ್ತಾನದ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ ಮುಖ್ಯಸ್ಥರಾಗ್ತಾರೆ. ಥೇಟ್ ನಮ್ಮಲ್ಲಿ CDS ಹುದ್ದೆ ಇದೆಯಲ್ಲ, ಅದೇ ತೆರನಾಗಿ ಈಗ ಪಾಕಿಸ್ತಾನವೂ ಕೂಡ ಹೊಸ ಹುದ್ದೆಯನ್ನ ಸೃಷ್ಟಿ ಮಾಡಿ ಸೇನಾಪಡೆ ಮತ್ತು ವಾಯುಪಡೆಯನ್ನ ಆಸಿಫ್ ಮುನೀರ್ನ ಕೈಗೆ ಕೊಟ್ಟಿದ್ದಾನೆ ಇದೇ ಶಹಬಾಜ್ ಶರೀಫ್. ಹಾಗಂತ ಇದು ಎಲ್ಲಾ ದೇಶಗಳಲ್ಲಿರೋ CDS ಹುದ್ದೆಗಳ ತರ ಅಲ್ಲ. ಯಾಕಂದ್ರೆ ಭಾರತದಲ್ಲಿ ಅಥವಾ ಅಮೆರಿಕದಲ್ಲಿ ಅಥವಾ ಇಸ್ರೇಲ್ನಂತಹ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಸೇನೆ ದೇಶವನ್ನ ಕಾಯೋ ಕೆಲಸ ಮಾತ್ರ ಮಾಡತ್ತೆ.
ಸಿಡಿಎಸ್ ಆದವರು ಅಂದ್ರೆ ಈ ಅಧಿಕಾರ ಸ್ವೀಕರಿಸಿದವರು ಸೇನೆಗೆ ಮಾತ್ರ ಮುಖ್ಯಸ್ಥರಾಗಿರ್ತಾರೆ. ಆದ್ರೆ ಪಾಕಿಸ್ತಾನದ ವಿಷಯದಲ್ಲಿ ಹಂಗಲ್ಲ. ಅಲ್ಲಿ ಸೇನಾ ಮುಖ್ಯಸ್ಥ ಅಂದ್ರೆ ದೇಶದ ಮುಖ್ಯಸ್ಥ ಕೂಡ, ಅದರಲ್ಲೂ ಇಷ್ಟು ದಿನಗಳವರೆಗೆ ಭೂಸೇನಾ ಮುಖ್ಯಸ್ಥನಾಗಿದ್ದವನೇ ಪಾಕದೊಳಗೆ ದೊಡ್ಡ ಲೀಡರ್ ಅಂತ ಪರಿಗಣಿಸಲಾಗಿತ್ತು. ಆಸಿಫ್ ಮುನೀರ್ ಇದನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಂಡು ಅಂದ್ರೆ 3 ಸೇನೆಗಳನ್ನ ತನ್ನ ಕಪಿಮುಷ್ಟಿಗೆ ಇಟ್ಕೊಂಡು ಇಡೀ ದೇಶವನ್ನ ಆಳೋದಕ್ಕೆ ಹೊರಟಿದ್ದಾನೆ ಆಸಿಫ್ ಮುನೀರ್. ಇನ್ನು ಮೂರ್ಖ ಶಹಬಾಜ್ ಶರೀಫ್ ಏನ್ ಮಾಡ್ತಿದ್ದಾನೆ? ಶಹಬಾಜ್ ಶರೀಫ್ ತನ್ನ ಅಧಿಕಾರವನ್ನ, ಎಲ್ಲ ಅಧಿಕಾರವನ್ನ, ಪ್ರಧಾನಿಗಿರುವಂತಹ ಅಧಿಕಾರವನ್ನ ಆಸಿಫ್ ಮುನೀರ್ನ ಕೈಗೆ ಕೊಡ್ತಾಗಿದ್ದಾನೆ. ಯಾಕೆ ಈ ಅಧಿಕಾರವನ್ನ ಆಸಿಫ್ ಮುನೀರ್ನ ಕೈಗೆ ಕೊಡ್ತಾಗಿದ್ದಾನೆ? ಒಂದು ದೇಶವನ್ನ ನಡೆಸಬೇಕಾದಂಥದ್ದು ಅಥವಾ ಒಂದು ದೇಶವನ್ನ ಮುನ್ನಡೆಸಬೇಕಾದಂಥದ್ದು ಪ್ರಧಾನಿಯಾಗಿರುವಂತಹವನ ಕಾರ್ಯವಾಗಿರುತ್ತೆ. ಆದರೆ ಪಾಕಿಸ್ತಾನದ ಇತಿಹಾಸವನ್ನ ನೋಡಿದಾಗ ಇಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ಪಕ್ಷಗಳು ಬರ್ತಾವೆ, ಅಧಿಕಾರವನ್ನ ನಾಮಕವಸ್ಥೆ ವಹಿಸಿಕೊಳ್ತಾವೆ. ಅದರ ಹಿಂದೆ ಸೇನಾ ಮುಖ್ಯಸ್ಥ ಆ ವರ್ಷ ಅಥವಾ ಆ 5 ವರ್ಷಗಳಲ್ಲಿ ಯಾರು ಸೇನಾ ಮುಖ್ಯಸ್ಥರಾಗಿರ್ತಾರೋ ಅಥವಾ ಅವರ ಕೈಗೊಂಬೆಯಾಗಿ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸಬೇಕು ಅನ್ನುವಂತಹ ಪದ್ಧತಿ 80 ವರ್ಷಗಳಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಕಾರಣ ಸೇನಾ ಮುಖ್ಯಸ್ಥನ ಪರವಾನಗಿ ಇಲ್ಲದೆ ಪ್ರಧಾನಿಯಾಗೋದಕ್ಕೆ ಪಾಕಿಸ್ತಾನದಲ್ಲಿ ಯಾವುದೇ ಅರ್ಹತೆ ಇಲ್ಲ. ಸೇನಾ ಮುಖ್ಯಸ್ಥನ ಸಪೋರ್ಟ್ ಇದ್ರೆ ಮಾತ್ರ ಶಹಬಾಜ್ ಶರೀಫ್ ನಂತವರು ಅಥವಾ ಇಮ್ರಾನ್ ಖಾನ್ ನಂತವರು ಅಧಿಕಾರವನ್ನ ವಹಿಸಿಕೊಳ್ಬೇಕು. ಇಲ್ಲ ಅಂತಂದ್ರೆ ಅವರ ಸರ್ಕಾರ ಪತನವಾಗುತ್ತೆ. ಇಮ್ರಾನ್ ಖಾನ್ ಸರ್ಕಾರವೂ ಕೂಡ ಅದೇ ತೆರನಾಗಿ ಪತನವಾಯಿತು. ಇಮ್ರಾನ್ ಖಾನ್ನ ಸರ್ಕಾರ ಪತನವಾದ ನಂತರ ಶಹಬಾಜ್ ಶರೀಫ್ನ ಸರ್ಕಾರ ಆಸಿಫ್ ಮುನೀರ್ನ ಕಾಲ್ ಹಿಡ್ಕೊಂಡು ಬಿಡ್ತಾನೆ. ನಾನು ಅಧಿಕಾರ ಮಾಡ್ತಾ ಇದ್ದೀನಿ, ನನಗೆ ನಿನ್ನ ಸಪೋರ್ಟ್ ಬೇಕು ಅಥವಾ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದಾಗ ಆಸಿಫ್ ಮುನೀರ್ ನನ್ನ ಕಾಲ್ ಹಿಡಿದುಕೊಂಡಾಗ ಶಹಬಾಜ್ ಶರೀಫ್ ಪ್ರಧಾನಿಯಾಗ್ತಾನೆ. ಈಗ ಆಸಿಫ್ ಮುನೀರ್ ಏನ್ ಹೇಳ್ತಿದ್ದಾನೋ ಅದೆಲ್ಲವನ್ನ ಶಹಬಾಜ್ ಶರೀಫ್ ಕೇಳಿಕೊಂಡು ಇಡೀ ದೇಶವನ್ನ ಅಡ ಇಡೋದಕ್ಕೆ ಹೊರಟಿದ್ದಾನೆ. ಇದೇ ಈಗ ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂತಹ ಬೃಹತ್ ಬದಲಾವಣೆ ಅಂತಾನೆ ಹೇಳಬಹುದು. ಇತ್ತೀಚೆಗೆ ಭಾರತ ನಡೆಸಿರುವ ಆಪರೇಷನ್ ಸಿಂಧೂರದ ವೇಳೆ ಮಣ್ಣು ಮುಕ್ಕಿದಿರು ಸಮರದಲ್ಲಿ ಪಾಕ್ ಪಡೆಗಳ ನೇತೃತ್ವ ವಹಿಸಿದ್ದ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಕೈಗೆ ದೇಶದ ಅಣ್ವಸ್ತ್ರದ ಕೀಲಿಕೆಯನ್ನು ಕೂಡ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬರೀ ಅಣ್ವಸ್ತ್ರದ ಕೀಲಿಕೆಯಷ್ಟೇ ಅಲ್ಲ, ಸೇನಾ ಸರ್ವಾಧಿಕಾರ ನೀಡುವುದಕ್ಕೆ ಪಾಕ್ ಸರ್ಕಾರ ಮುಂದಾಗಿದೆ. ಈ ಕುರಿತು ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಸಂಸತ್ತಲ್ಲಿ ಮಂಡಿಸಲಾಗಿದ್ದು, ಇದು ಸೋಮವಾರ ಮತದಾನಕ್ಕೆ ಒಳಪಡುತ್ತೆ. ಪ್ರಧಾನಿ ಶಹಬಾಜ್ ಶರೀಫ್ ನೇತೃತ್ವದ ಸರ್ಕಾರದ ಕ್ರಮವನ್ನ ವಿಪಕ್ಷಗಳು ಕಟುವಾಗಿ ಟೀಕಿಸ್ತಾಗಿದ್ದು, ಇದರ ವಿರುದ್ಧ ದೇಶವ್ಯಾಪಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಹಾಗಾದ್ರೆ ಆಸಿಫ್ ಮುನೀರ್ನ ಕೈಯಲ್ಲಿ ಯಾವೆಲ್ಲ ಅಧಿಕಾರ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಇತ್ತೀಚೆಗೆ ಆಸಿಫ್ಗೆ ಪಾಕ್ ಸರ್ಕಾರ ಫೀಲ್ಡ್ ಮಾರ್ಷಲ್ ಹುದ್ದೆ ನೀಡಿತ್ತು. ಅದರ ಮುಂದುವರೆದ ಭಾಗವಾಗಿ ಇದರ ಸಂವಿಧಾನಕ್ಕೆ ತಿದ್ದುಪಡಿ ಮೂಲಕ ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಅಂದ್ರೆ ಸಿಡಿಎಫ್ ಹುದ್ದೆ ಸೃಷ್ಟಿ ಮಾಡಲಾಗಿದೆ. ಹೀಗಾಗಿ ಇದನ್ನ ಮುಂದೆ 3 ಪಡೆಗಳ ನಿಯಂತ್ರಣ ಸಿಡಿಎಫ್ನ ಕೈಗೆ ಒಳಪಡುತ್ತೆ. ಜೊತೆಗೆ ಪಾಕಿಸ್ತಾನದ ಪರಮಾಣು ಮತ್ತು ಶಸ್ತ್ರಾಗಾರದ ಕೀಲಿಕೈ ಕೂಡ ಈ ಆಸಿಫ್ ಮುನೀರ್ ಅಂದ್ರೆ ಮೂರ್ಖ ಆಸಿಫ್ ಮುನೀರ್ ಕೈಗೆ ಸಿಗತ್ತೆ. ಇದಲ್ಲದೆ ಅಧಿಕಾರದ ಅವಧಿ ಮುಗಿಯುವವರೆಗೂ ನ್ಯಾಯಾಂಗ ಅಥವಾ ಕಾರ್ಯಾಂಗದ ಸಿಡಿಎಸ್ ಪದಚ್ಯುತಿ ಅಧಿಕಾರ ನಿರಾಕರಿಸುವ ಪಾಕ್ ಗುಪ್ತಚರ ಸಂಸ್ಥೆ ಐಎಸ್ಐ ಮುಖ್ಯಸ್ಥರ ನೇಮಕದ ಅಧಿಕಾರ ನೀಡುವ ಅಂಶಗಳು ಕೂಡ ಮಸೂದೆಯಲ್ಲಿ ಒಳಗೊಂಡಿವೆ. ಅಂದ್ರೆ ಒಟ್ಟಾರೆಯಾಗಿ ಪಾಕಿಸ್ತಾನವನ್ನ ಹೆಂಗೆ ಹದಗೆಡ ಹಾಗೆ ಮಾಡಬೇಕು, ಎಲ್ಲಾ ಕಡೆ ಎಲ್ಲ ದಶದಿಕ್ಕುಗಳಿಂದಲೂ ಹೇಗೆ ಯುದ್ಧ ಮಾಡಬೇಕು ಅನ್ನೋದನ್ನ ಶಹಬಾಜ್ ಶರೀಫ್ ಪ್ಲಾನ್ ಹಾಕೊಂಡಂಗೆ ಕಾಣಿಸ್ತಾ ಇದೆ. ಈಗಾಗಲೇ 3 ದಿಕ್ಕಿನಿಂದ ಅಂದ್ರೆ 3 ದಿಕ್ಕಿನಿಂದ ಈಗ ಪಾಕ್ಗೆ ಕಂಟಕವಾಗಿ ಕಾಡ್ತಾ ಇರೋದು. ಇದೆಲ್ಲವನ್ನ ಅರಿತುಕೊಂಡಿದ್ರೂ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಬರ್ತಾ ಇಲ್ಲ, ಶಹಬಾಜ್ ಶರೀಫ್ಗೆ ಬುದ್ಧಿ ಬರ್ತಾ ಇಲ್ಲ. ಒಂದು ಕಡೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಅಲ್ಲಿ ದಿನಾಲೂ ಸಾವಿರಾರು ಪಾಕಿಸ್ತಾನಿ ಸೈನಿಕರು ಸಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಬಲೂಚಿಸ್ತಾನದ ಸೈನಿಕರು, ಅಲ್ಲಿನ ಸೈನಿಕರು ಮತ್ತು ಪಾಕಿಸ್ತಾನದ ಸೈನಿಕರ ನಡುವೆ ದೊಡ್ಡ ಯುದ್ಧ ನಡೀತಾ ಇದೆ. ಆ ಯುದ್ಧದಲ್ಲಿ ಪಾಕಿಸ್ತಾನದ ಸೇನೆಗೆ ಸೈನಿಕರೇ ಸಾಯ್ತಾ ಇದ್ದಾರೆ. ಇತ್ತ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲೂ ಕೂಡ ಉದ್ವಿಗ್ನತೆ ಇದೆ. ದಿನಾಲೂ ಗುಂಡಿನ ದಾಳಿಗಳು ನಡೀತಾ ಇದ್ದಾವೆ. ದಿನಕ್ಕೊಬ್ಬೊಬ್ಬರನ್ನ ಭಾರತ ಪಾಕಿಸ್ತಾನದ ಸೈನಿಕರನ್ನ ಹೊಡೆದುರುಳಿಸ್ತಾ ಇದೆ. ಇಂತಹ ಕ್ಲಿಷ್ಟಕರ ಮತ್ತು ಇಂತಹ ಯುದ್ಧದ ಕಾರಮೋಡದ ಸಮಯದಲ್ಲೂ ಕೂಡ ಈ ಒಂದು ನಿರ್ಧಾರ ತೆಗೆದುಕೊಂಡಿರುವ ಶಹಬಾಜ್ ಶರೀಫ್ ಮುಂದಿನ ಪ್ಲಾನ್ ಏನು ಅನ್ನುವಂತಹದ್ದು ಈಗ ಎಲ್ರಿಗೂ ಕೂಡ ಕಾಡ್ತಾ ಇರುವ ಪ್ರಶ್ನೆಯಾಗಿದೆ. ಇನ್ನು ಯಾಕೆ ಈ ಅಧಿಕಾರವನ್ನ ಆಸಿಫ್ ಮುನೀರ್ಗೆ ಕೊಡಲಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಆಪರೇಷನ್ ಸಿಂಧೂರದಲ್ಲಿ ಸೋಲಿಗೆ ಸೇನೆ, ಸರ್ಕಾರ, ಗುಪ್ತಚರ ಸಂಸ್ಥೆಗಳ ನಡುವಿನ ಸಮನ್ವಯ ಕಾರಣ ನೀಡಿ ಆಸಿಫ್ ಮುನೀರ್ ಈ ಎಲ್ಲ ಅಧಿಕಾರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾನೆ ಅಂತ ಹೇಳಲಾಗ್ತಾಗಿದೆ.
ಇನ್ನು ಈ ಆಸಿಫ್ ಮುನೀರ್ ಕೈಗೆ ಪಾಕ್ ದೇಶವನ್ನ ಕೊಟ್ರೆ ಸಿಂಗಪುರ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಉತ್ತರ ಇಲ್ಲ. ಈಗಾಗಲೇ ಪಾಕಿಸ್ತಾನದಲ್ಲಿ ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದೆ ಜನ ಸಾಯ್ತಾ ಇದ್ದಾರೆ. ತಿನ್ನೋಕ್ ಅನ್ನ ಬಿಡಿ, ಕುಡಿಯೋಕೆ ನೀರು ಕೂಡ ಇಲ್ಲ, ಉಸಿರಾಡೋಕೆ ಶುದ್ಧ ಗಾಳಿಯೂ ಕೂಡ ಇಲ್ಲದೆ ಪಾಕ್ ಆಕ್ಸಿಜನ್ ಮೇಲೆ ಜೀವಿಸ್ತಾ ಇದೆ. ಐಸಿಯುನಲ್ಲಿರುವ ಪಾಕ್ಗೆ ಇನ್ನೂ ಬುದ್ಧಿ ಬಂದಿಲ್ಲವಾದರೂ ಸೇನಾ ಮುಖ್ಯಸ್ಥನ ಸರ್ವಾಧಿಕಾರಿ ಮಾಡಿ ಪಾಕ್ ಸರ್ವನಾಶಕ್ಕೆ ಸರ್ವಸನ್ನದ್ಧವಾದಂತೆ ಕಾಣಿಸ್ತಾ ಇದೆ. ಪಾಕಿಸ್ತಾನದ 2 ಪ್ರಮುಖ ನಗರಗಳಾಗಿರೋ ರಾವಲ್ಪಿಂಡಿ ಮತ್ತು ಇಸ್ಲಾಮಾಬಾದ್ನಲ್ಲಿ ಗೋಧಿ ಹಿಟ್ಟಿನ ತೀವ್ರ ಕೊರತೆ ಎದುರಾಗಿದೆ. ಪಂಜಾಬ್ ಆಹಾರ ಇಲಾಖೆಯು ಈ ನಗರಗಳ ಗಿರಣಿಗಳಿಗೆ ಗೋಧಿ ಪೂರೈಕೆಯನ್ನ ದಿಢೀರನೆ ಸ್ಥಗಿತಗೊಳಿಸಿರೋದ್ರಿಂದ ಈ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಈ ಗೋಧಿ ಬಿಕ್ಕಟ್ಟು ಭಾರತವು ಚೀನಾಬ್ನಿಂದ ನೀರು ಹರಿವನ್ನ ನಿಯಂತ್ರಿಸಿದ ಕೆಲವು ತಿಂಗಳ ನಂತರ ತಿಳಿದು ಬಂದಿದೆ. ಈ ಕ್ರಮವು ದೇಶದ 2 ಪ್ರಮುಖ ಜಲಾಶಯಗಳಾಗಿರೋ ಮಂಗ್ಲಾ ಮತ್ತು ತರ್ಬೇಲಾದಲ್ಲಿ ನೀರಿನ ಮಟ್ಟವನ್ನು ತೀವ್ರವಾಗಿ ಕುಸಿಯುವಂತೆ ಮಾಡಿತ್ತು. ಜೊತೆಗೆ ಅಫ್ಘಾನ್ ಜೊತೆಗಿನ ಯುದ್ಧವು ಆ ದೇಶದಿಂದ ಬರ್ತಾ ಇದ್ದ ಗೋಧಿ, ಖರ್ಜೂರ ಮತ್ತು ಮುಂತಾದ ಸಾಮಗ್ರಿಗಳ ಸಾಗಾಣಿಕೆ ಮೇಲೆ ದುಷ್ಪರಿಣಾಮ ಬೀರಿದೆ. ಪಾಕಿಸ್ತಾನದ ಪ್ರಮುಖ ಧಾನ್ಯವಾಗಿರೋ ಗೋಧಿಯ ಕೊರತೆ ಉಂಟಾಗಿರುವುದು ಅಲ್ಲಿನ ಮಾರುಕಟ್ಟೆಗಳಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ದೇಶದ ಆಹಾರ ಭದ್ರತೆಯ ಬಗ್ಗೆ ಪ್ರಶ್ನೆಗಳು ಮೂಡಿವೆ. ಸದ್ಯದ ಆರ್ಥಿಕ ಪರಿಸ್ಥಿತಿ ಈಗಾಗಲೇ ಹದಗೆಟ್ಟಿದ್ದು, ಸಾರಿಗೆ ಸಮಸ್ಯೆ, ನೀರಿನ ಕೊರತೆ ಮತ್ತು ಜಲಾಶಯಗಳ ನೀರಿನ ಮಟ್ಟ ಕುಸಿತ ಇರುವುದು ಸಮಸ್ಯೆಗಳನ್ನು ಇನ್ನಷ್ಟು ಉಲ್ಬಣಗೊಳಿಸುವಂತೆ ಮಾಡಿದೆ. ಶುಕ್ರವಾರ ರಾತ್ರಿಯಿಂದಲೇ ಹಿಟ್ಟು, ಗೋಧಿ ಮತ್ತು ಮೈದಾ ಹಿಟ್ಟಿನ ಎಲ್ಲಾ ಹಿಂದಿನ ಆರ್ಡರ್ಗಳನ್ನು ರದ್ದುಪಡಿಸಲಾಗಿದೆ ಅಂತ ವ್ಯಾಪಾರಿಗಳು ಹೇಳುತ್ತಿದ್ದಾರೆ. ಇದರಿಂದಾಗಿ ಅಂಗಡಿಗಳು ಮತ್ತು ತಂದೂರ್ ಮಾಲೀಕರು ಗೋಧಿ ಹಿಟ್ಟು ದಾಸ್ತಾನು ಇಲ್ಲದೆ ಪರದಾಡುವಂತಾಗಿದೆ. ರಾವಲ್ಪಿಂಡಿ ಹಿಟ್ಟಿನ ಗಿರಣಿ ಮಾಲೀಕರ ಸಂಘವು ಈ ಬಿಕ್ಕಟ್ಟನ್ನು ನಿಭಾಯಿಸುವುದಕ್ಕೆ ಇತ್ತೀಚೆಗೆ ತುರ್ತು ಸಭೆಯನ್ನು ಕೂಡ ನಡೆಸಿತ್ತು. ಗೋಧಿ ರಫ್ತು ಪರವಾನಗಿಯನ್ನು ತಕ್ಷಣವೇ ಪುನರಾರಂಭಿಸಬೇಕು. ಗೋಧಿ ಹಿಟ್ಟಿನ ಕೊರತೆ ಇಡೀ ಪಾಕಿಸ್ತಾನಕ್ಕೆ ಹರಡುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಹಿಟ್ಟಿನ ಬೆಲೆಗಳು ಗಗನಕ್ಕೇರಿವೆ. ಬೇಕರಿ ಮಾಲೀಕರು ಮತ್ತು ವ್ಯಾಪಾರಿಗಳು ಇದರಿಂದ ಆಕ್ರೋಶಗೊಂಡಿದ್ದಾರೆ. ಪಾಕಿಸ್ತಾನದ ನಾನಾಬಾಯಿ ಅಸೋಸಿಯೇಷನ್ ಪ್ರಕಾರ ಶಹಬಾಜ್ ಶರೀಫ್, ಮರಿಯಂ ನವಾಜ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ 79 ಕೆಜಿ ಕೆಂಪು ಹಿಟ್ಟಿನ ಚೀಲ ಬೆಲೆ ಅಂದ್ರೆ 11,000 ರೂಪಾಯಿಗೆ ಏರಿಕೆಯಾಗಿದೆ. ಈ ಹಿಂದಿದ್ದ ದರಕ್ಕೆ ದುಪ್ಪಟ್ಟಾಗಿದೆ. ಬ್ರೆಡ್, ಬೇಕರಿ ಪದಾರ್ಥಗಳಿಗೆ ಹೆಚ್ಚಾಗಿ ಬಳಸುವಂತಹ ಮೈದಾ ಹಿಟ್ಟಿನ ಬೆಲೆ 6,200ರಿಂದ 12,600ವರೆಗೆ ಆಗಿದೆ. ಹಿಂಗಾಗಿ ಗೋಧಿ ಹಿಟ್ಟು ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಅನೇಕ ಮಾಲೀಕರು ಇನ್ನು 25,000ದಿಂದ 50,000ವರೆಗೂ ದಂಡ ಕೂಡ ವಿಧಿಸಿ ಅಥವಾ ಹೆಂಗಾರ ಮಾಡಿ ನಮಗೆ ಗೋಧಿ ಹಿಟ್ಟು ಬೇಕು ಅನ್ನುವಂತಹ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಗೋಧಿ ಪೂರೈಕೆ ಪಂಜಾಬಿನ ಆಹಾರ ಸರಪಳಿಯನ್ನ ನಿರ್ಬಂಧಿಸ್ತಾ ಇರುವಾಗ ಅಫ್ಘಾನಿಸ್ತಾನದೊಂದಿಗಿನ ಪಾಕಿಸ್ತಾನದಲ್ಲಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟಿಗೆ ಬರ ಬಂದಿರೋದಕ್ಕೆ ಕಾರಣ ಆಪರೇಷನ್ ಸಿಂಧೂರ. ಪಾಕಿಸ್ತಾನದ ಮೇಲೆ ಭಾರತ ಹೇರಿರುವಂತಹ ಈ ನೀರಿನ ಜಲಯುದ್ಧದಿಂದಾಗಿ ಈಗ ಗೋಧಿ ಹಿಟ್ಟು ಬಿಡಿ, ಮೈದಾ ಹಿಟ್ಟು ಬಿಡಿ, ಯಾವುದೇ ಸಾಮಗ್ರಿಗಳು ಅಲ್ಲಿ ದೊರೆಯದೆ ಹಾಗೆ ಮಾಡಹಾಕ್ಬಿಟ್ಟಿದೆ. ಗೋಧಿ ಹಿಟ್ಟನ್ನ ಅಂದ್ರೆ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚಾಗಿ ಗೋಧಿಯನ್ನ ಬೆಳೆಯಲಾಗುತ್ತೆ. ಯಾವ ನೀರನ್ನ ಯೂಸ್ ಮಾಡಿ? ಭಾರತದಿಂದ ಹರಿಯುವಂತಹ ನೀರನ್ನ ಯೂಸ್ ಮಾಡಿಕೊಂಡು ಪಾಕಿಸ್ತಾನದ ಜನರು ಗೋಧಿಯನ್ನ ಬಳಸ್ತಾ ಹೋಗ್ತಾ ಇದ್ರು, ಅಂದ್ರೆ ಬೆಳೀತಾ ಇದ್ರು. ಆದ್ರೆ ಈಗ ಪಾಕಿಸ್ತಾನಕ್ಕೆ ನೀರಿನ ಕೊರತೆ ಉಂಟಾಗಿರೋದಕ್ಕೆ, ಅಂದ್ರೆ ಭಾರತ ನೀರು ಬಿಡದೇ ಇದ್ದ ಕಾರಣಕ್ಕೆ ಗೋಧಿ ಯಾರೂ ಕೂಡ ಬೆಳೆದಿಲ್ಲ ಪಾಕಿಸ್ತಾನದಲ್ಲಿ. ರೈತರು ಗೋಧಿ ಬೆಳೆಯದ ಹಿನ್ನೆಲೆಯಲ್ಲಿ ಈಗ ಗೋಧಿ ಹಿಟ್ಟಿನ ಬರ ಶುರುವಾಗಿದೆ. ಪಾಕಿಸ್ತಾನ ಮತ್ತಷ್ಟು ಆರ್ಥಿಕವಾಗಿ ಮುಗ್ಗರಿಸಿ ಬೀಳುವ ಸಾಧ್ಯತೆಗಿದೆ. ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಹೇಳ್ತಾರಲ್ಲ, ಆ ತೆರನಾಗಿ ಪಾಕಿಸ್ತಾನಕ್ಕೆ ಈಗ ಪರಿಸ್ಥಿತಿ ಬಂದೊದಗಿದೆ. ಅದೇನೇ ಆಗಲಿ, ಆಸಿಫ್ ಮುನೀರ್ನ ಕೈಗೆ ಶಹಬಾಜ್ ಶರೀಫ್ ದೇಶವನ್ನ ಕೊಟ್ರೆ ಸಿಂಗಪುರ್ ಆಗತ್ತೆ ಎಂದುಕೊಂಡಿದ್ದಾನೆ. ಪಕ್ಕಾ ಪಾಕ್ ಮುಂದೊಂದು ದಿನ ಇಡೀ ದೇಶವೇ ಹರಾಜಾಗಿ ಆ ದೇಶವನ್ನ ಭಾರತವೇ ದುಡ್ಡು ಕೊಟ್ಟು ಖರೀದಿ ಮಾಡೋ ದಿನಗಳು ತುಂಬಾ ದೂರ ಇಲ್ಲ. ನಿಮಗೇನನ್ಸತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ.